ನಾನು ದಿಢೀರಾಗಿ ನಿಮ್ಮ ಪಾಕೆಟ್ ಮನಿನ ಸೇವ್ ಮಾಡ್ತಾ ಇದ್ದೆ, ಅದೇ ಸೇವ್ ಪಿಜ್ಜಾ. ವೀಕ್ಷಕರೇ, ವಿಶೇಷವಾಗಿ ನಾವು ಪಿಜ್ಜಾನ ಇಷ್ಟಪಡ್ತೀವಿ. ಅದರಲ್ಲಿ ನಾನು ಸೇವನ್ನ ಪಿಜ್ಜಾ ಮಾಡಿದ್ರೆ ಹೇಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಹಾಗೆ ನಾನು ದಿಢೀರಾಗಿ ಕೂಡ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ವೀಕ್ಷಕರೇ, ಸೇವ್ ಪಿಜ್ಜಾ ಅಂತ ನಾನು ಏನಕ್ಕೆ ಹೇಳ್ತಾ ಅಂದರೆ, ಈಗ ನಾವು ಪಿಜ್ಜಾ ಟೇಸ್ಟ್ ಮಾಡಬೇಕು ಅಂದರೆ ನಮ್ಮ ಪಾಕೆಟ್ ಮನೆ ಎಲ್ಲ ಖಾಲಿಯಾಗಿ ಹೋಗ್ಬಿಡತ್ತೆ. ಅದನ್ನು ಸೇವ್ ಮಾಡೋದಕ್ಕೋಸ್ಕರನೇ ಮನೆಯಲ್ಲೇ ದಿಢೀರಾಗಿ ಸೇವ್ ಪಿಜ್ಜಾ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಂತ ಆ ಸೇವ್ ಅಂತ ತಿಳ್ಕೊಬೇಡಿ, ಅಡುಗೆಗೆ ಬಳಸೋ ಸೇವಿಂದ ಪಿಜ್ಜಾ ಮಾಡ್ತಾ ಇದ್ದೀನಿ. ಬನ್ನಿ ದಿಢೀರಾಗಿ ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಪಿಜ್ಜಾ ಬೇಸ್, ಸೇವ್, ಸಾಸ್, ಟೊಮ್ಯಾಟೊ ಸಾಸ್, ಈರುಳ್ಳಿ, ಚೀಸ್, ಕ್ಯಾರೆಟ್, ಗರಂ ಮಸಾಲ, ಕೊತ್ತಂಬರಿ, ಕ್ಯಾಪ್ಸಿಕಮ್, ಬೆಣ್ಣೆ, ಎಣ್ಣೆ, ಉಪ್ಪು. ಈಗ ನಾನು ಮಾಡ್ತಾ ಇದ್ದೀನಿ ದಿಢೀರಾಗಿ ಸೇವ್ ಪಿಜ್ಜಾ. ನೀವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ದಿಢೀರಾಗಿ ಅಡುಗೆ ಮಾಡಿ ಮುಗಿಸೋಣ. ಫಸ್ಟು ಗ್ಯಾಸ್ ಆನ್ ಮಾಡಬೇಕು. ನೋಡಿ, ನಿಮಗೆ ಅಡುಗೆ ಹೇಳ್ಕೊಡ್ಬೇಕು ಅನ್ನೋ ಫಾಸ್ಟಲ್ಲಿ ಗ್ಯಾಸ್ ಆನ್ ಮಾಡೋದೇ ಮರ್ತ್ಬಿಟ್ಟಿದೆ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆಗೆ ಈರುಳ್ಳಿ, ಈರುಳ್ಳಿ ಹಾಕಿದ್ದಾದ್ಮೇಲೆ ಕ್ಯಾಪ್ಸಿಕಮ್ ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ನೀವು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀರೋ ಅಷ್ಟು ರುಚಿಯಾಗಿರುತ್ತೆ ಈ ಅಡುಗೆ. ಯಾಕಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತಲ್ವಾ. ತುಂಬ ದಪ್ಪ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಆಗಲ್ಲ, ಹಸಿ ಹಸಿ ವಾಸನೆ ಹಾಗೇ ಇರುತ್ತೆ. ತರಕಾರಿಗಳನ್ನು ಹಾಕಿದ್ದಾಯ್ತಲ್ವಾ, ಈಗ ಗರಂ ಮಸಾಲೆ ಹಾಕಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಕೂಡ. ಈಗ ಪಲ್ಯ ರೆಡಿಯಾಗಿದೆ. ಪಿಜ್ಜಾ ಬೇಸನ್ನು ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ತವಾ ಇಟ್ಟಿದ್ದೀನಿ. ನೋಡಿ, ನಿಮ್ಗೆ ಗೊತ್ತಲ್ವಾ ಪಿಜ್ಜಾ ಬೇಸ್ ಸಿಗತ್ತೆ ಅಂತ. ಈ ಥರ ಪಿಜ್ಜಾ ಬೇಸ್ಗೆ ಬೆಣ್ಣೆನ ಹಚ್ಬಿಟ್ಟು ರೋಸ್ಟ್ ಮಾಡಬೇಕು. ಇನ್ನು ಪಲ್ಯಗೆ ಒಂಚೂರು ಸೋಯಾ ಸಾಸನ್ನು ಹಾಕಿದರೆ ಇನ್ನೂ ರುಚಿಯಾಗಿರುತ್ತೆ. ಅದಕ್ಕೆ ನಾನು 1-2 ಸ್ಪೂನ್ ಸೋಯಾ ಸಾಸ್, ನೋಡಿ ಪ್ಯಾನು ಬಿಸಿಯಾಗಿದೆ ಅಲ್ವಾ, ನೀವು ಗ್ಯಾಸ್ ಆಫ್ ಮಾಡಿದ ಮೇಲೆ ಕೂಡ ಈ ಥರ ಸೋಯಾ ಸಾಸನ್ನು ಹಾಕ್ಬೋದು. ನೋಡಿ ಈ ಥರ ನೀವು ರೋಸ್ಟನ್ನು ಮಾಡ್ಕೋಬೇಕು ಬೇಸ್ನ. ಪಲ್ಯ ಕೂಡ ರೆಡಿಯಾಗಿದೆ, ಪಿಜ್ಜಾ ಬೇಸ್ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಏನು ಮಾಡ್ಬೋ ಅಂದರೆ ಪಲ್ಯಕ್ಕೆ ಇನ್ನೂ ರುಚಿ ಹೆಚ್ಚಾಗಬೇಕಲ್ವಾ, ಅದಕ್ಕೆ ಉಪ್ಪನ್ನು ಹಾಕಿ ಕಲಸಿ ಪಿಜ್ಜಾ ಬೇಸ್ ಮೇಲೆ ಹಾಕಬೇಕು. ಬೇಸ್ಗೆ ಫಸ್ಟು ಸಾಸನ್ನು ಹಾಕಿಬಿಟ್ಟು ಅದರಲ್ಲೂ ಟೊಮೆಟೊ ಸಾಸನ್ನು ಹಾಕಿ ಎಲ್ಲ ಕಡೆ ಹಚ್ಚಬೇಕು. ಪಲ್ಯ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಈ ಪಿಜ್ಜಾ ಬೇಸ್ ಮೇಲೆ ಹಾಕಬೇಕು.
ಈಗ ನೋಡಿ ಪಾಯಿಂಟ್ ಏನಂದರೆ ಸೇವನ್ನು ಹಾಕ್ತಾನೆ. ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಏನಕ್ಕಂದರೆ ಇದ್ರ ಹೆಸರೇ ಸೇವ್ ಪಿಜ್ಜಾ ಅಲ್ವಾ. ಹಾಗೆ ಇದಕ್ಕೆ ಸ್ವಲ್ಪ ಚೀಸನ್ನು ಇಟ್ಟರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ದಿಢೀರಾಗಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ ಸೇವ್ ಪಿಜ್ಜಾ. ಸೇವ್ ಪಿಜ್ಜಾ ಮಾಡುವ ವಿಧಾನ: ಪ್ಯಾನ್ನಲ್ಲಿ 3 ಸ್ಪೂನ್ ಎಣ್ಣೆ, ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್, ಕ್ಯಾರೆಟ್, ಗರಂ ಮಸಾಲ, ಕೊತ್ತಂಬರಿ, ಸೋಯಾ ಸಾಸ್, ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ರೋಸ್ಟ್ ಮಾಡಿಕೊಂಡ ಪಿಜ್ಜಾ ಬೇಸ್ ಮೇಲೆ ಟೊಮ್ಯಾಟೊ ಸಾಸ್, ರೆಡಿ ಮಾಡಿರುವಂತಹ ಪಲ್ಯ, ಸೇವ್, ಚೀಸನ್ನು ಹಾಕಿ ನಂತರ ಒಂದು ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಸೇವ್ ಪಿಜ್ಜಾವನ್ನು ತಿನ್ನಲು ಕೊಡಿ.